ನುಗ್ಗೆ ಸೊಪ್ಪಿನ ಉಪ್ಸಾರು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅಮ್ಮ ಊರಿಗೆ ಹೋಗಿದ್ರು, ಅಲ್ಲಿಂದ ನುಗ್ಗೆ ಸೊಪ್ಪು ತಂದಿದ್ರು. ಸೊ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಈ ಥರ ಇಟ್ಕೊಂಡಿದ್ದೀವಿ ನೋಡಿ. ಹೆಂಗೆ ಮಾಡೋದು ಬನ್ನಿ ನೋಡೋಣ. ಒಂದು ಕುಕ್ಕರಿಗೆ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ, ತೊಳೆದಿಟ್ಕೊಂಡಿರೋದನ್ನ. ಹಾಗೆ 2 ಟೊಮೊಟೊ, ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಿಲ್ ಕೂಗಿಸ್ಕೊಂಡ್ಬಿಡೋಣ ಇದನ್ನು. ನುಗ್ಗೆ ಸೊಪ್ಪಿಂದ ತುಂಬಾ ಬೆನಿಫಿಟ್ಸ್ ಇದೆ. ಎಷ್ಟು ಇಂಪಾರ್ಟೆನ್ಸ್ ಅಂದರೆ ಅದರಿಂದ ನ್ಯೂಟ್ರಿಷನ್ ಸಿಗುತ್ತೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಕ್ಯಾಲ್ಶಿಯಮ್, ಐರನ್, ಪೊಟ್ಯಾನ್ಷಿಯಮ್ ಆ್ಯಂಡ್ ಪ್ರೋಟೀನ್. ತುಂಬ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆಯೇ ಒಂದು ಸಪ್ರೇಟಾಗಿ ಪಾತ್ರೆ ತೊಗೊಂಡು ಅದಕ್ಕೆ 1-2 ಲೋಟ ನೀರು ಹಾಕ್ಕೊಂಡು ತೊಳೆದಿರೋಂಥ ನುಗ್ಗೆ ಸೊಪ್ಪನ್ನ ಸಪ್ರೇಟಾಗಿ ಇಟ್ಕೊಂಡು ಬೇಯಿಸ್ಕೊಂಬಿಡೋಣ ಒಂದು ಸ್ವಲ್ಪ ಉಪ್ಪು ಹಾಕಿ. ಇದು ಬೇಯ್ತಾ ಇರಲಿ, ನಾವು ಹೇಗೆ ಉಪ್ಸಾರು ಖಾರ ಮಾಡೋದು ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಕೆಲವರು ಉಪ್ಸಾರು ಖಾರ ಹೇಗೆ ಮಾಡ್ತಾರೆ ಅಂದರೆ ಒಂದು 15 ದಿವಸ 20 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋ ಥರ ಮಾಡ್ಕೊತಾರೆ. ನಾವು ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ನಾವು ಮಾಡಿದ್ರೆ ಒಂದು 3 ಡೇಸ್ಗೆಲ್ಲ ಖಾಲಿ ಮಾಡ್ಕೊಬೇಕು, ಜಾಸ್ತಿ ದಿವಸ ಇಟ್ಕೊಳ್ಳಲ್ಲ. ಯಾಕಂದರೆ ನಾವು ಉಪ್ಸಾರು ಗುಡ್ಗಾರನ ಬೇಗನೆ ಖಾಲಿ ಮಾಡಿಬಿಡ್ತೀವಿ ನಾವು. 2 ಸ್ಪೂನ್ ಜೀರಿಗೆ, 1.5 ಸ್ಪೂನ್ ಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಯಾಕೊತ್ತಾ, ಜಾಸ್ತಿ ದಿವಸ ಇಟ್ಕೊಳ್ಳೋಕೆ ಹೋಗಲ್ಲ ನಾವು ಬೇಗನೆ. ಅಂದರೆ ಉಪ್ಸಾರು ಖಾರ ಇದೆ ಅಂದರೆ ಬೇಗ ರೊಟ್ಟಿ ಮಾಡಿಕೊಂಡು ಇನ್ನೊಂದೇನಾದರೂ ಜೊತೆಗೆ ಏನಾದ್ರು ಮಾಡಿದಾಗ ಬೇಗ ತಿನ್ಕೊಂಡ್ಬಿಡ್ತೀವಿ, ಅದು ಜಾಸ್ತಿ ಇಟ್ಕೊಳ್ಳಲ್ಲ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿನ ಒಂದು 15 ಇಲ್ಲ 20 ತೊಗೊಂಡಿದ್ದೀನಿ. 20 ಪೀಸ್ ತೊಗೊಂಡು, ಸ್ವಲ್ಪ ಖಾರ ಜಾಸ್ತಿ ಬೇಕು ನಮಗೆ, ಅದು ಕೂಡ ಹುರ್ಕೊಂಡು ಈ ಥರ ಸ್ವಲ್ಪ ಬ್ಲ್ಯಾಕ್ ಆಗಬೇಕು ಆ ಥರ ಹುರ್ಕೊಂಡು, ಆಮೇಲೆ ಒಂದು ಇಡೀ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು, ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಇಷ್ಟು ಹಾಕಿ ಚೆನ್ನಾಗೆ, ಮತ್ತು ನಾವು ಅದರಲ್ಲಿ ಬೇಯಿಸಿಟ್ಟಿದ್ವಲ್ಲ 2 ಟೊಮೊಟೊ ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀವಿ. ನಾವು ನೀರೇನು ಹಾಕಲ್ಲ, ಹಾಗೆಯೇ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡು ಇದನ್ನೇ. ಕೆಲವರು ಹೀಗೆ ಮಾಡೋದಿಲ್ಲ, ಟೊಮೊಟೊ ಹಾಕೋದಿಲ್ಲ, ಮತ್ತು ಕೊಬ್ಬರಿ ಹಾಕೋದಿಲ್ಲ, ಮತ್ತು ಕೊತ್ತಂಬರಿ ಕೂಡ ಹಾಕೋದಿಲ್ಲ. ಕೆಲವರು ಒಂಥರ ಡಿಫ್ರೆಂಟಾಗಿ ಮಾಡ್ಕೊತಾರೆ. ನಾವು ಹೀಗೆ ಮಾಡೋದು. ಇದು ನಾವು ಜಾಸ್ತಿ ದಿವಸ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಏನಾದರೂ ರೊಟ್ಟಿ ಮಾಡಿದಾಗ ಚಪಾತಿಗೋ, ಮತ್ತು ನಮ್ಮ ಮನೇಲಿ ಇವತ್ತು ಮಾಡಿದ್ದೀವಿ ಅಂದರೆ ನಾಳೆ ಕೂಡ ತರಕಾರಿ ಉಪ್ಸಾರು ಆ ಥರನೇ ಮಾಡಿ ಬೇಗನೆ ಖಾಲಿ ಮಾಡಿಬಿಡ್ತೀವಿ. ಇಟ್ಕೊಳ್ಳಿಕ್ಕೆಲ್ಲ ಹೋಗಲ್ಲ ಜಾಸ್ತಿ, 15 ಡೇಸ್ ಅಂತಲ್ಲ. ಸೊ ಅದನ್ನೆಲ್ಲ ಸೋಸ್ಕೊಂಡು ಸಪ್ರೇಟಾಗಿ ಮಾಡಿಕೊಂಡು, ಆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೇ ಆ ಸೋಸ್ಕೊಂಡಿರೋ ಅಂಥ ಉಪ್ಸಾರ್ದು ಏನಿದೆಲ್ಲ ಬೇಯಿಸಿರೋ ಅಂಥದ್ದು ನೀರು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಗುಡ್ಗಾರದ್ದು ಅದು ಜಾರಿಂದ ನೀರು ಕೂಡ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಉಪ್ಸಾರು ರೆಡಿ. ಕೆಲವರು ಈ ಥರ ಮಾಡೋದಿಲ್ಲ, ಕೆಲವರು ಅದು ಬೇಯಿಸಿದ ನೀರನ್ನು ಮಾತ್ರ ಸಪ್ರೇಟಾಗಿ ಇಟ್ಕೋತಾರೆ. ನಾನು ಸ್ವಲ್ಪ ಬೇಳೆ ಹಾಕ್ಕೊಂಡು ಈ ಥರ ಉಪ್ಸಾರು ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪಾತ್ರೆಗೆ, ಸೇಮ್ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ಏನಿದೆ ನುಗ್ಗೆ ಸೊಪ್ಪು, ಬೇಯಿಸಿರೋ ನುಗ್ಗೆ ಸೊಪ್ಪನ್ನ ಅದಕ್ಕೆ ಹಾಕಿ ಒಂದು 3 ಮೊಟ್ಟೆ ನೀವು ಜಾಸ್ತಿ ಕೂಡ ಹಾಕ್ಕೊಬೋದು, ಮೊಟ್ಟೆ ಸ್ವಲ್ಪನಾದರೂ ಹಾಕ್ಕೊಬೋದು. ಕೆಲವ್ರು ಕಾಯಿ ತುರಿ ಹಾಕ್ಕೋತಾರೆ, ನಾನು ಕಾಯಿ ತುರಿ ಹಾಕ್ಕೋತಾ ಇಲ್ಲ. ಅದ್ರ ಬದಲು ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ ಅಂತ ಹೇಳಿ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ಹುರಿದ್ಬಿಟ್ರೆ ಇದು ನುಗ್ಗೆ ಸೊಪ್ಪಲ್ಲಿಗೆ ರೆಡಿ ಆಗುತ್ತೆ. ಏನಿಲ್ಲ, ಇದು ಮಾಮೂಲಿ ರೆಗ್ಯುಲರ್ ಮೀಲ್ ಥರನೇ, ಅಂದರೆ ಮಾಮೂಲಿ ಊಟ ಥರನೇ ಹಾಕ್ಕೊಬೋದು. ಇದಿಷ್ಟು ಒಳ್ಳೆಯದಂದರೆ ಈಗ ವೆಯ್ಟ್ ಲಾಸ್ ಮಾಡಬೇಕಂತಿದ್ದವ್ರು ಕೂಡ ಈ ಥರ ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ಮತ್ತು ಬ್ರೆಸ್ಟ್ ಮಿಲ್ಕ್ ಅಂದರೆ ಏನು ಹಾಲು ಬಾಣ್ತಿ ಇರ್ತಲ್ಲ, ಅವ್ರಿಗೂ ಕೂಡ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅಂದರೆ ಹಾಲು ಉತ್ಪಾದನೆಗೂ ಚೆನ್ನಾಗಿ ಆಗುತ್ತೆ, ಹಾಲು ಉತ್ಪಾದನೆಗೂ ಸಿಕ್ಕಾಪಟ್ಟೆ ಒಳ್ಳೆ ಊಟನೇ ಅಂತ. ಕೆಲವ್ರು ಮುದ್ದೆ ತಿನ್ನಲ್ಲ ಅಂದವರು ರೈಸಲ್ಲಿ ತಿನ್ಬೋದು. ರೈಸ್ ಕೆಲವ್ರು ನನಗೆ ಅಷ್ಟು ಮುದ್ದೆಯಲ್ಲಿ ಇಂಟ್ರೆಸ್ಟ್ ಇಲ್ಲ, ಇದು ರೈಸ್ ಹಾಕ್ಕೊಂಡು ತಿಂದೆ ಅಭ್ಯಾಸ. ಸೊ ರೈಸ್ ಹಾಕ್ಕೊಂಡು, ಪಲ್ಯ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು, ಗುಡ್ಗಾರ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅನಿಸ್ಬೇಕು ಹಂಗಿರುತ್ತೆ, ಚೆನ್ನಾಗಿದೆ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.